ನಮಸ್ಕಾರ ಸ್ನೇಹಿತರೆ, ಸೂಪರ್ ಅಡುಗೆ ಕಟ್ಟೆ ವರ್ಕ್ಶಾಪ್ಗೆ ಎಲ್ಲರಿಗೂ ಸ್ವಾಗತ. ಜೈ ಶ್ರೀರಾಮ್ ಸ್ನೇಹಿತರೆ. ನಿತ್ಯ ನಾವು ಊಟಕ್ಕೆ ಸಾರುಗಳನ್ನ ಮಾಡ್ಕೋತೀವಲ್ಲ, ಆದರೆ ಇವತ್ತು ಒಂದು ಸ್ವಲ್ಪ ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ ಈ ಸಾರನ್ನು ಹೇಗೆ ರುಚಿಯಾಗಿ ಮಾಡ್ಬೋದು ನಾವು ಅಂತ. ಕಂಫರ್ಟ್ ಫುಡ್ ಅಂತ ಕರಿತೀವಲ್ಲ, ಈ ಒಂದು ತಿಳಿ ಸಾರು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತಿಳಿ ಸಾರು ಇದ್ಬಿಟ್ರೆ ಸಾಕಲ್ವ, ಹೊಟ್ಟೆ ಹಾಯ್ ಅನಿಸುತ್ತೆ, ತೃಪ್ತಿಯಾಗೂ ಇರುತ್ತೆ. ಸೊ ಈ ಬಿಸಿ ತಿಳಿ ಸಾರನ್ನು ಹೇಗೆ ಮಾಡ್ಕೊಳ್ಬೋದು, ಇನ್ನೂ ಚೆನ್ನಾಗಿ ಹೇಗೆ ಮಾಡ್ಕೋಬೋದು ಅಂತ ನೋಡ್ಕೊಂಬಿಡೋಣ. ಈ ಸಾರನ್ನು ಮಾಡೋಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಸ್ವಲ್ಪ ಟಿಪ್ಸು ಟ್ರಿಕ್ಸು ಉಪಯೋಗಿಸೋದ್ರಿಂದ ರುಚಿ ಇನ್ನೂ ಹೆಚ್ಚಾಗುತ್ತೆ. ಸೊ ಬನ್ನಿ ನೋಡ್ಕೊಂಬಿಡೋಣ ಸ್ನೇಹಿತರೆ ಹೇಗೆ ಮಾಡೋದು ಅಂತ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಎಲ್ಲ ನನ್ನ ರೆಸಿಪಿಗಳು ವೀಡಿಯೋಗಳನ್ನ ನಿಮ್ಮನ್ನ ಬೇಗ ತಲುಪುತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ರೆಸಿಪಿ. ಈ ಸಾರನ್ನು ಮಾಡ್ಕೊಳ್ಳೋಕ್ಕೆ ನಾನು 6 ಹಣ್ಣು ಟೊಮೆಟೊ ಹಾಗೆ ಕಾಲು ಭಾಗದಷ್ಟು ತೊಗರಿಬೇಳೆನ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಹೇರಳವಾಗಿ ಹಾಕೋದ್ರಿಂದ ರುಚಿ ಸಿಕ್ಕಾಪಟ್ಟೆನೇ ಚೆನ್ನಾಗಿರುತ್ತೆ. ಹುಣಸೆ ರಸನೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಈಗ ಬೇಯಿಸ್ಕೊಂಡಿದ್ದೀನಿ ನೋಡಿ, ಬೇಳೆ ಮತ್ತು ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಚೆನ್ನಾಗಿ ಕ್ಯೂಚ್ಕೊಳ್ತೀನಿ. ಬೇಳೆ ಮತ್ತು ಟೊಮೆಟೊನ ಚೆನ್ನಾಗಿ ಕ್ಯೂಚ್ಕೊಂಡು ಇದನ್ನು ಕುದಿಯೋಕ್ಕೆ ಇಟ್ಕೊಳ್ತೀನಿ. ಇದಕ್ಕೆ 1-2 ಟೀ ಚಮಚ ತಿಳಿ ಸಾರಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹುಣಸೆ ರಸ ಬೇಕಿದ್ರೆ ನೀವು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಜಾಸ್ತಿ ಟೊಮೆಟೊ ಹಾಕಿರೋದ್ರಿಂದ ಅದರ ಅವಶ್ಯಕತೆಯೇ ಇಲ್ಲ. ಇದೇ ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಕೂಡ ನೀವು ಸೇರಿಸ್ಕೋಬೋದು. ಚೆನ್ನಾಗಿ ಮಿಕ್ಸ್ ಕೊಟ್ಟು ಈಗ ಕುದಿಯೋಕ್ಕೆ ಇಟ್ಕೊಳ್ತೀನಿ. ಸ್ವಲ್ಪ ಕಾಯಿ ಹಾಲು, ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ, ಅದ್ರದ್ದು ರಸನ ತೆಕ್ಕೊಂಡು ಹಾಕ್ಕೊಳ್ಳಿ. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಕುದಿಯೋಷ್ಟರಲ್ಲಿ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಾರಿಗೆ ಯಾವತ್ತೂ ತುಪ್ಪದ ಒಗ್ಗರಣೆ ಕೊಡಬೇಕು ಸ್ನೇಹಿತರೆ, ಎಣ್ಣೆ ಹಾಕಬಾರ್ದು. ತುಪ್ಪದ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ ಮತ್ತು ಇಂಗು, ಎಣ್ಣೆ ಅಲ್ಲ ತುಪ್ಪ, ಸಾಸಿವೆ, ಇಂಗು ಜಾಸ್ತಿ ಹಾಕ್ಕೊಳ್ಳಿ, ಒಳ್ಳೆ ಘಮ ಬರುತ್ತೆ. ಇಷ್ಟೇ ಸ್ನೇಹಿತರೆ, ರುಚಿಕರವಾದ ನಿತ್ಯದ ತಿಳಿ ಸಾರು ರೆಡಿ ಆಗೋಯಿತು. ಬಿಸಿ ಬಿಸಿ ಅನ್ನಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಅದ್ಭುತವಾಗಿರುತ್ತೆ. ಇನ್ನೇನು ಬೇಡ ಅನಿಸುತ್ತೆ. ನೀವು ಹೀಗೆ ಮಾಡ್ತೀರಾ ಅಥವಾ ಬೇರೆ ಥರ ಏನಾದರೂ ಮಾಡ್ತೀರಾ, ನಿಮ್ಮ ನಿತ್ಯದ ತಿಳಿ ಸಾರು ಅಂತ ನನಗೆ ತಿಳಿಸ್ಕೊಡಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಡ್ತೀನಿ. ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಹೇಳಿ, ಮತ್ತು ಎಲ್ಲರ ಜೊತೆ ಶೇರ್ ಮಾಡಿ ಈ ಒಂದು ರೆಸಿಪಿನ. ಈ ರೆಸಿಪಿಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಇನ್ನೂ ಒಂದು ಟ್ರೆಡಿಷ್ನಲ್ ರೆಸಿಪಿ, ಕಂಫರ್ಟ್ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್. ಬಾಯ್ ಸ್ನೇಹಿತರೆ.